12 ಗಂಟೆ ಆಗಿದೆ. 8:30 ನಾವು 3:15 ಅಲ್ಲಿಂದ ತಳ್ಕೊಂಬಂದಿದ್ದೀವಿ. ಇವಾಗ 105 ರೂಪಾಯಿ ರೇಟ್ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ ಮಾರ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದನ್ನು ನಾವು ಹಾಕಿಸ್ಕೊಂಡು ಯಾವ ರೀತಿ ಸಂಪಾದನೆ ಮಾಡಬೇಕು? 53 ರೂಪಾಯಿ ಇದ್ದಿದ್ದು ಇವತ್ತು 105 ರೂಪಾಯಿ ಮಾಡಿದ್ದಾರೆ ಅಂದರೆ 1 to ಡಬಲ್ ಆಗಿದೆ. ಮೀಟ್ರ್ ಮಾತ್ರ ಅಷ್ಟೇ ಐತೆ. 3 ರೂಪಾಯಿಗೋಸ್ಕರ ನಾವು ಅಷ್ಟು 10 ವರ್ಷ ಹೋರಾಟ ಮಾಡಿದ್ದೀವಿ. ಇವರು ಸರ್ಕಾರದಲ್ಲಿರೋರು ಮಾತ್ರ ಅವ್ರವ್ರ ಸಂಬಳನ ಮಾತ್ರ ಡಬಲ್ ಮಾಡ್ಕೊಂಡು ಟೇಬಲ್ ಎಲ್ಲ ಕೊಡ್ತಾರೆ ಅವರು ಖುಷಿಗೆ. ನಾವು 3 ರೂಪಾಯಿಗೋಸ್ಕರ ಸ್ಟ್ರೈಕ್ ಮಾಡಬೇಕಲ್ಲಿ, ಲಾಠಿ ಏಟ್ ತಿನ್ನಬೇಕು. ಇವತ್ತು ಗ್ಯಾಸ್ ಇಲ್ಲ ಅಂತ ನಾವು ಅಲ್ಲಿಂದ ತಳ್ಕೊಂಬಂದಿದ್ದೀವಿ. ಪ್ಯಾಸೆಂಜರ್ ಹತ್ರ ನಾವು ಯಾವ ರೀತಿ ವಸೂಲಿ ಮಾಡಬೇಕು? ಅದೇ 36 ರೂಪಾಯಿಗೆ ನಾವು ಓಡಿಸೋಕ್ಕಾಗತ್ತಾ? ಏನಕ್ಕೆ ಸರ್ಕಾರಗಳು ಈ ಥರ ಮಾಡಿದೆ? ಫುಲ್ ಬಂದ್ ಮಾಡಿಬಿಡಲಿ. ಆರಾಮಾಗಿ ಕೊರೋನಾ ಬಂತಲ್ಲ, ಅವಾಗ ಮನೇಲಿ ಇದ್ವಲ್ಲ, ಆ ಥರ ಇದ್ಬಿಟ್ರೂ ಒಂದು ಸಮಾಧಾನ ಆಗುತ್ತೆ. ಏನಕ್ಕೋಸ್ಕರ ಇದನ್ನು ಈ ಥರ ಬಿಟ್ಬಿಟ್ಟು 105 ರೂಪಾಯಿಗೋಸ್ಕರ ಮಾರ್ತಾರೆ ಅಂದರೆ ಸರ್ಕಾರ ಬಂದ್ಬಿಟ್ಟು ಏನು ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ಏನು ಬಿಸ್ನೆಸ್ ಮಾಡೋಕೆ ಬಂದಿದ್ದಾರಾ ಗೊತ್ತಿಲ್ಲ ಸರ್ಕಾರದವರು. ಒಬ್ಬ MLA ಒಬ್ಬ MP ಯಾರು ಉಸಿರು ಬಿಡಲ್ಲ ಅಂತಾರೆ ಇದ್ರ ಬಗ್ಗೆ. ನಾವು ದಿನ ಬಂದ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಸಾಯ್ಬೇಕು. ಅರ್ಧ ದಿನ ಹೋದ್ಮೇಲೆ ನಾವು ಇನ್ನೇನು ಸಂಪಾದನೆ ಮಾಡೋದು? 400 ರೂಪಾಯಿ ಹಾಕ್ತೀನಿ, 500 ರೂಪಾಯಿ ಹಾಕ್ತೀನಿ ಅಂತಾರೆ. 4 ಲೀಟ್ರ್ ಹಾಕಿಸ್ಕೊಂಡೋಗಿ ಎಲ್ಲೋ ದುಡಿಯೋದು? ಆ ಟ್ರಾಫಿಕಲ್ಲಿ ಸಿಟಿನಲ್ಲಿ ಹೋದ್ರೆ ಟ್ರಾಫಿಕಲ್ಲಿ ಉಳಿತೈತೆ ಅದು? ಬಾಡಿಗೆ ಹೊಡೆಯೋಕ್ಕೆ ಆಗಲ್ಲ ಮೇಡಮ್. ಇವಾಗ ಎಲ್ಲಿ ಬಾಡಿಗೆ ಇರ್ತಿಲ್ಲ. ಈಗ ಊಬರು ಓಲಾ ಬುಕ್ ಮಾಡ್ತಾ ಇದ್ವಿ, ಅವ್ರು 18 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇಲ್ಲ. ಇವಾಗ ಬರೀ 15 ರೂಪಾಯಿ ಕೊಡ್ತಾರೆ. ಅದ್ರಲ್ಲಿ 100 ರೂಪಾಯಿಗೆ 6 ರೂಪಾಯಿ ಹಿಡ್ಕೋತಾರೆ. ಅದು ಏನಕ್ಕೆ ಹಿಡಿತಾರೆ ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಒಬ್ಬರು ಫೋನ್ ಪಿಕ್ ಮಾಡಲ್ಲ ಅಂತಾರೆ. ಅದೆಂಗೋ ಹಾಳಾಗೋಗ್ಲಿ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಅರ್ಧ ದಿನ ಇದರಲ್ಲೇ ಕಾಲ ಕಳೆದ್ಬಿಡ್ತೀವಿ. ಇನ್ನೇನು ಸಂಪಾದನೆ ತೊಗೊಂಡು ಮನೆಗೆ ಹೋಗೋದಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಮಾಡೋದು? ಯಾರನ್ನ ಕೇಳೋದು? ಸರ್ಕಾರ ನಮ್ಮನ್ನು ಹತ್ರ ಬಿಟ್ಕೊಳ್ತೈತಾ? ಏನೂ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ನಮ್ಮ ಕತೆ ಯಾರು ಕೇಳೋರಿಲ್ಲ. ಒಂದು ಕಾಲದಲ್ಲಿ ಇತ್ತು, ನಾವು ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ಎದುರುವಂಥ ಪರಿಸ್ಥಿತಿ ಇತ್ತು ಅವಾಗ. ಈಗ ಏನಿಲ್ಲ. ಅವ್ರವ್ರ ಪಾಡ್ಗೆ ಅವ್ರ ಕೆಲಸ ಮಾಡಬೇಕು ಅನ್ನೋ ಥರ ಪರಿಸ್ಥಿತಿ ಇದೆ. ಅವ್ರ ಮನೆಯಲ್ಲಿ ಅವ್ರವ್ರ ಮನೆಗಳಲ್ಲಿ ತಾಪತ್ರೆಗಳು 108 ಇರ್ತೈತೆ. ಈಗ ಬೀದಿನಲ್ಲಿ ಬಂದುಬಿಟ್ಟು ನಾವು ಹೋರಾಟ ಮಾಡ್ಕೊಂಡು ಇರೋಕ್ಕಾಗಲ್ಲ. ಏನಕ್ಕೆ ಸರ್ಕಾರಗಳು ಈ ಥರ ಮಾಡ್ತಾಯಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಟೋಟಲಾಗಿ ನಿಲ್ಲಿಸ್ಬಿಡ್ಲಿ. ಕೊರೋನಾ ಬಂದಾಗ ನಾವು ಇದ್ವಲ್ಲ ಮನೆಯಲ್ಲಿ, ಆ ಥರ ಇದ್ಬಿಡೋಣ, ಹಾಳಾಗೋಗ್ಲಿ. ಎಷ್ಟು ದಿನ ಆಗುತ್ತೋ ಅಷ್ಟು. ಯುದ್ಧ ನಿಲ್ಲೋವರೆಗೂ ನಿಲ್ಲಿಸ್ಬಿಟ್ರೆ ಒಳ್ಳೇದು. ನೋಡಿ, 53 ರೂಪಾಯಿ ಕೊಟ್ಟೋದು 105 ರೂಪಾಯಿ ಕೊಟ್ಟಿದ್ದೀವಲ್ಲ, ನಾವು ಯಾವ ರೀತಿನಲ್ಲಿ ಸಂಪಾದನೆ ಮಾಡಬೇಕು? ಇವಾಗ ಪ್ಯಾಸೆಂಜರ್ ಹತ್ರ ಎಕ್ಸ್ಟ್ರಾ ಕೇಳಿದ್ರೆ, ರೀ ಇಷ್ಟ ಇದ್ರೆ ಮೀಟ್ರ್ ಹಾಕಿ, ಇಲ್ದಾರೆ ಬೇರೆ ಗಾಡಿ ಹೋಯ್ತೀವಿ ಅಂತಾರೆ. ಎಕ್ಸ್ಟ್ರಾ ಕೇಳೋಕ್ಕೆ ಮನಸ್ಸೇ ನಮಗೆ ಬರಲ್ಲ. ಆ ಥರ ಪರಿಸ್ಥಿತಿ ಇದೆ. ನಮಗಿದ್ದ ಕಷ್ಟನೇ ಅವ್ರಿಗೂ ಇರ್ತೈತೆ. ಯಾರ ಹತ್ರ ಎಕ್ಸ್ಟ್ರಾ ಕೇಳೋದು ನಾವು? ಗ್ಯಾಸ್ ಖಾಲಿ ಆದಮೇಲೆ ನಿಜಲ್ಲೂ ನಾವು ಇದಕ್ಕೆ 600 ರೂಪಾಯಿ ಹಾಕಿದ್ದೀನಿ. 5.75 ಲೀಟ್ರ್ ಬಂದೈತೆ. ಅದ್ರಲ್ಲಿ ನಾವು ದುಡಿಯೋದು ಒಂದು 600-700 ರೂಪಾಯಿ ದುಡಿತೀವಿ. 800 ರೂಪಾಯಿ ಆಗಲಿ. 800 ರೂಪಾಯಿ ದುಡಿದ್ಮೇಲೆ ಇದು 600 ರೂಪಾಯಿ ಕೊಟ್ಟು 200 ರೂಪಾಯಿಗೋಸ್ಕರ ಏನು ನಾನು ಕೆಲಸ ಮಾಡಬೇಕು? ಯಾಕೆ ಮಾಡಬೇಕಲ್ವಾ? ಮನೆಯಲ್ಲಿದ್ದರೆ ನಡೆಯಲ್ಲ ಜೀವನ. ಅವನು ಯಾರೋ ರಂಗಣ್ಣ ನೆನ್ನೆ ಟಿ ವಿನಲ್ಲಿ ಹೇಳ್ತಾರೆ, ನೀವು ಆ ಥರ ಎಲ್ಲ ಹೇಳ್ಬೇಡ್ರಿ, ಇದು ಅವತ್ತಿನ ಸಂಪಾದನೆ ಮಾಡಿ ಅವತ್ತೇ ಜೀವನ ಮಾಡ್ತೀವಿ ಅಂತ. ನಾವೇನು ಲೂಟಿ ಮಾಡ್ತಾ ಇದ್ವಿ ಮನೇನ ಸ್ಟಾಕ್ ಮಾಡ್ಕೊಳ್ಳೋಕ್ಕೆ ದುಡ್ಡನ್ನ? ನೆನ್ನೆ ಟಿ ವಿನಲ್ಲಿ ನೋಡಿದೆ ನಾನು. ಈ ಥರ ಎಲ್ಲ ಹೇಳ್ಬೇಡ್ರಿ ನೀವು, ಅದೇನೋ ಮಾನ ಮರ್ಯಾದೆ ಇಲ್ದಿರೋರು ಆ ಥರ ಹೇಳೋದು ಅಂತ ಹೇಳ್ತಾರೆ ಅವರು. ನಾವು ದಿನ ದುಡ್ಬಿಟ್ಟು ಮನೆ ಸ್ಟಾಕ್ ಮಾಡೋಕ್ಕಾಗತ್ತೆ? ಆಟೋ ಡ್ರೈವರ್ಗಳು ಬ್ಲ್ಯಾಕ್ ಗಾಡಿ ಇದ್ದಾಗ ಚೆನ್ನಾಗಿತ್ತು ನಮಗೆ, ಅದನ್ನು ಗ್ರೀನ್ ಸಿಟಿ ಮಾಡ್ತೀವಿ ಅಂತ ಈ ಗಾಡಿಗೆ ಹಾಕಿದ್ರು. ಈ ಗಾಡಿಗೆ ಅಷ್ಟೊಂದು ಬಂಡವಾಳ ಹಾಕಿದ್ದೀವಿ. ಇವಾಗ ಬಂದ್ಬಿಟ್ಟು ಇದರಲ್ಲಿ ಹೊಗೆ ಬರಲ್ಲ, ಎಮಿಷನ್ ಟೆಸ್ಟ್ ಮಾಡುವಂತಾರೆ. ಹೊಗೆ ಬರ್ದಿರೋ ಗಾಡಿಗೆ ಎಮಿಷನ್ ಟೆಸ್ಟ್ ಯಾಕೆ ಮಾಡಬೇಕು? ಇದು ಪ್ರಶ್ನೆ ಅಲ್ವಾ? ಈ ಥರ ಎಲ್ಲ ಸರ್ಕಾರ ಮಾಡಿಬಿಟ್ಟು ಲಾಸ್ಟ್ನಲ್ಲಿ ನಿಮ್ಮನ್ನು ಯಾವನೋ ಬದುಕೋಕ್ಕೆ ಆಗಬಾರ್ದು, ಆ ಥರ ಮಾಡ್ತಾಯಿದ್ದಾರೆ. ನಮಗೆ ಬೇರೆ ಏನೂ ಕೇಳ್ತಾಯಿಲ್ಲಪ್ಪ, ನಮ್ಗೆ 50 ರೂಪಾಯಿ ಮಾಡಿಕೊಡ್ಲಿ ಗ್ಯಾಸ್ ರೇಟು. ಇಷ್ಟೇ ಇರಲಿ ಮೀಟ್ರು, ನಾವು ಹೆಂಗೋ ದುಡ್ಕೋತೀವಿ, ಬೇರೆ ಏನೂ ಕೇಳಲ್ಲ ನಾವು. ಇವಾಗ ನಾವು RTOದವ್ರು ಬಂದುಬಿಟ್ರೆ ಆನ್ಲೈನಲ್ಲಿ ಬಾಡಿಗೆ ಹೊಡೆದ್ರೆ ಅದಕ್ಕೆ ಹಿಡಿದು ಕೇಸ್ ಹಾಕ್ತಾರೆ. ಇಲ್ಲಿ ಕೈ ಬಾಡಿಗೆಗಳು ಬರ್ತಾ ಇಲ್ಲ. ಇನ್ನು ಯಾವ ರೀತಿ ಬದುಕಬೇಕು? ಮತ್ತು ಹೊಸ ಗಾಡಿಗಳನ್ನ ಏನಕ್ಕೆ ಬಿಡ್ತಾರೆ ಇವರು? ಈ ಥರ ಇರ್ಬೇಕಾರೆ, ಇಷ್ಟೊಂದು ಪ್ರಾಬ್ಲಮ್ ಇರ್ಬೇಕಾರೆ ಹೊಸ ಗಾಡಿಗಳನ್ನ ಏನಕ್ಕೆ ಸೇಲ್ ಮಾಡ್ತಾ ಇದ್ದಾರೆ? RTOದಲ್ಲಿ ರಿಜಿಸ್ಟ್ರಿ ಯಾಕೆ ಮಾಡ್ಕೋತಾರೆ? CNG ಆಗಲಿ ಯಾವ NG ಆದರೆ ನಾಳೆ ಅದಕ್ಕೂ ಇದೇ ಪರಿಸ್ಥಿತಿ ಬರುತ್ತಲ್ಲ, ಅವಾಗ ಏನು ಮಾಡೋದು? ಅವಾಗ ಅಲ್ಲ, ಇವಾಗ 3 ಲಕ್ಷ 4 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಏನು ಸಂಪಾದನೆ ಮಾಡೋದು ಇವಾಗ ನಾವು? 1000 ರೂಪಾಯಿ ದುಡಿಲಿಲ್ಲ ಅಂದರೆ ಏನಕ್ಕೆ ಬೇಕು? ನಾವು ಇಷ್ಟು ಜೀವನ ಮಾಡಿ ವೇಸ್ಟ್ ಆಗ್ತೈತೆ. ಎಲ್ಲೂ ಇಲ್ಲ ಈ ಸರೌಂಡಿಂಗಲ್ಲಿ. ಇದೊಂದು ಬಂಕ್ ಇರೋದಕ್ಕಿಂತ ಅಲ್ಲಿವರೆಗೂ ಎಷ್ಟು 1.5 ಕಿಲೋಮೀಟರ್ದಿಂದ ತಳ್ಕೊಂಬಂದಿರೋದು ಗಾಡಿ ನಾವು. ಹೆಂಗೆ ಇದು ಸ್ವಲ್ಪ ಡೌನ್ ಆಗಿದ್ದಕ್ಕೆ ಪರವಾಗಿಲ್ಲ. ಆ ಕಡೆ ಬಂಕಲ್ಲಿ ನೆನ್ನೆ ಅಪ್ಪಲ್ಲಿ 1 ಇಂಚೂ ತಳ್ಳಬೇಕು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕಾಗಲ್ಲ. ಆಮೇಲೆ ಪೊಲೀಸವ್ರು ಬೈತಾರೆ, ಯಾಕೆ ಅಡ್ಡಾದಿಡ್ಡಿ ನಿಲ್ಸಿದ್ದೀರಾ ಅಂತ. ಎಲ್ಲ ಅಂಗಡಿಗಳು ಮುಂದೆ ನಿಲ್ಸಿದ್ರೆ ಪಾಪ ಅವ್ರು ವ್ಯಾಪಾರ ಮಾಡೋರು, ಅವ್ರು ಬೈಯಲ್ವ ನಮಗೆ? ಇಷ್ಟೊಂದು ತಾಪತ್ರೆಗಳು ಇದ್ಕೊಂಡು ನಾವು ಗ್ಯಾಸ್ ಹಾಕ್ಕೊಂಡು ದುಡಿಯೋಕ್ಕಾಗ್ತಾ ಇಲ್ಲ ಇವಾಗ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಇವಾಗ ಪರ್ಸ್ನಲ್ ಯೂಸ್ಗೋಸ್ಕರ ಎಲ್ಗಾರು ಎಮರ್ಜೆನ್ಸಿಗೋಸ್ಕರ ಹಾಕಿಸ್ಕೊಂಡಿದ್ದೀನಿ. ಮನೆ ಮುಂದೆ ನಿಲ್ಲಿಸ್ಬಿಡ್ತೀನಿ. ಸಾಲನ ಸೂಲ ಮಾಡಿ ಜೀವನ ಮಾಡ್ತೀವಿ. ಈ ಸರ್ಕಾರಗಳನ್ನ ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಇವಾಗ ಅವರು ಸರ್ಕಾರ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾಯ್ತಾ ಇಲ್ಲ ಸೇವೆ ಮಾಡ್ತಾವ್ರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಲಾಭ ಮಾಡ್ಬೋದಂತೆ, ನಾವು ಮಾತ್ರ ಎಕ್ಸ್ಟ್ರಾ ಕೇಳಬಾರ್ದು ಅಂತಾರೆ. ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಹಾಕ್ತಾರೆ. ಇದು ಯಾವ ರೀತಿ ನ್ಯಾಯ ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವು 53 ರೂಪಾಯಿ 105 ರೂಪಾಯಿ ಕೊಟ್ಟಿದ್ದೀನಿ ತಾನೆ ನಾನು, ಅದಕ್ಕೆ ತಕ್ಕನಂಗೆ ನಮಗೆ ಬಾಡಿಗೆ ಬೇಕಾ ಬೇಡವಾ?
ಈಗ ಗ್ಯಾರಂಟಿ ಯೋಜನೆ ಎಲ್ಲ ಇದೆಯಲ್ಲ ಅದೆಲ್ಲ ಯೂಸ್ ಆಗ್ತಿದೆಯಾ ಈಗ ಯಾರಿಗೆ? ನಿಮ್ಗೆಲ್ಲ? ನಮ್ಗೆ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಆಟೋ ಡ್ರೈವರ್ಗೆ? ಅಲ್ಲ ಲೇಡೀಸ್ಗೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಯಾವುದು ಬರ್ತಾ ಇಲ್ಲ. ಯಾವಲ್ಲ ಒಂದು 4 ತಿಂಗಳಿಗೊಂದ್ಸರಿ 5 ತಿಂಗಳಿಗೊಂದ್ಸರಿ ಬರ್ತೈತಂತೆ. ಇವಾಗ ಬರ್ತಾ ಇಲ್ಲ. ನಾ 3 ತಿಂಗಳು ಆಗ್ಬಿಟ್ಟೈತೆ ಬಂದೆ. ಅದು ಅವಾಗೆಲ್ಲ ನಿಲ್ಸಿರೋದೆಲ್ಲ ಸ್ಟಾಪ್ ಮಾಡಿದ್ದಾರೆ. ಕೆಲವ್ರಿಗೆ ಬಂದೈತಿ ಇಲ್ಲ ಅಂತಲ್ಲ. ಅದನ್ನ ಕಟ್ಕೊಂಡು ಏನಕ್ಕೆ ಬೇಕು? ಉಚಿತನೇ ಯಾರಿಗೂ ಕೊಡಬೇಡ್ರಿ ಅಂತೀನಿ ನಾನು. ಏನಕ್ಕೆ ಕೊಡ್ತೀರಾ ಉಚಿತ? ಎಲ್ಲ ನಾವು ದುಡಿಯೋಕೆ ರೆಡಿ ಇದೀವಿ. ಬೇಕಾ ನೀವೇನು ಉಚಿತ ಕೊಡ್ತೀರಾ? ಇಡೀ ಇಂಡಿಯಾದಲ್ಲಿ ಆ ಫ್ರೀಯನ್ನು ಕೊಟ್ಟನೆ ಗಬ್ಬೆಬ್ಸಿರೋದು. ಯಾರೋ ತೀರಾ ಅನಾರೋಗ್ಯದಿಂದ ನಳ್ಳವ್ರಿಗೆ ಉಚಿತ ಕೊಡಲಿ, ಏನು ಅಂಥವ್ರು ಕೊಡಬೇಕೇ ಹೊರತು ಎಲ್ರಿಗೂ ಉಚಿತ ಕೊಟ್ಬಿಟ್ಟು ಇವರು ಅಧಿಕಾರಕ್ಕೋಸ್ಕರ. ನಾನು ಯಾವ ಪಾರ್ಟಿ ಬಗ್ಗೆ ಮಾತಾಡಲ್ಲ. ಯಾವನೂ ಕೊಡಬೇಡ್ರಿ. ಏನಕ್ಕೆ ಕೊಡ್ತೀರಾ? ವಿದ್ಯೆ ಕೊಡಿ, ಆರೋಗ್ಯ ಕೊಡಿ, ಅದೊಂದಕ್ಕೆ ಉಚಿತ ಕೊಡಿ. ಮಿಕ್ಕಿದ್ದು ಯಾವುದಕ್ಕೂ ಫ್ರೀ ಕೊಡಬೇಡ್ರಿ. ಏನಕ್ಕೆ ಕೊಡ್ತೀರಾ? ಆ ದುಡ್ಡು ಎತ್ಕೊಂಡೋಗಿ ನೀವು ಇದರ ಪೆಟ್ರೋಲ್ ಗ್ಯಾಸ್ಗೆಲ್ಲ ನೀವು ಕಮ್ಮಿ ಕೊಟ್ಟರೆ ಅಲ್ಲಿ ರೇಟು. ಇವಾಗ ಟೋಟಲಾಗಿ ಟ್ರಾನ್ಸ್ಪೋರ್ಟ್ ಕಮ್ಮಿ ಆದರೆ ಎಲ್ಲ ಬೆಲೆಗಳು ಕಮ್ಮಿ ಆಗುತ್ತಲ್ವಾ? ಇದು ಎಂಥ ಚಿಕ್ಕ ಹುಡುಗರಿಗೂ ಗೊತ್ತಿರೋಂಥ ವಿಚಾರ ಇದು. ಇವರು ಫ್ರೀ ಕೊಟ್ಟು ಇವತ್ತು ಇಡೀ ದೇಶನ ಗಬ್ಬೆಬ್ಸಿದ್ದಾರೆ. ಅವ್ರು ಹೇಳ್ತಾರೆ ಇವ್ರು ದಿವಾಳಿ ಆಯ್ತಾರೆ ಅಂತ, ಇವ್ರು ಹೇಳ್ತಾರೆ ಅವ್ರು ದಿವಾಳಿ ಅಂತ. ಇಬ್ಬರು ಒಂದೇ, ಎಲ್ಲ ಮಾಡೋದು ಅದೇ ಕೆಲಸನೇ. ಹಂಗಾಗಿ ಇದು ಭಾಳ ತೊಂದರೆ ಆಗ್ತೈತೆ ಜನಗಳಿಗೆ. ಇಷ್ಟೊಂದು ತೊಂದರೆ ಆಗಬಾರ್ದು. ಅವನು ತಲೆಕೆಟ್ಟವನು ಟ್ರಂಪ್ ಏನೋ ಅವನೊಬ್ಬನು ಉದ್ದೇಶಕ್ಕೋಸ್ಕರ ಇಡೀ ದೇಶಕ್ಕೇನೆ ಹಾಳು ಮಾಡಿದ್ದಾನೆ. ಇವ್ರು ಅವ್ನ ಮಾತು ಕೇಳ್ಕೊಂಡು ಕುಡಿತಾರ ಏನೋ ಗೊತ್ತಿಲ್ಲ ನನಗೆ. ಏನೋ ದೇವ್ರಿಗೆ ಗೊತ್ತಾಗ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಟೋಟಲಾಗಿ ಬಂದ್ ಮಾಡಿಬಿಡ್ಬೇಕು. ಬೆಳಗ್ಗೆ 8:30 ಬಂದು ನಾನು ಇನ್ನೂ ನಾಷ್ಟ ಮಾಡಿಲ್ಲ ಮೇಡಮ್. ನಾಷ್ಟ ಮಾಡಿದೆ. ನಾನು ಕ್ಯೂಲ್ ನಿಂತು ಗ್ಯಾಸ್ ಹಾಕ್ಕೊಂಡಿದ್ದೀನಿ. ನಾನು ಇನ್ಮೇಲೆ ಹೋಗಿ ಏನು ದುಡಿಯೋಕ್ಕಾಗಲ್ಲ. ಈಗ ಆಲ್ರೆಡಿ ಎಲ್ಲ ದುಡಿಮೆ ಇರೋದು ಬೆಳಗ್ಗೆ ಹೊತ್ತೇನೆ. ಏನು ಪೀಕ್ ಅವರಲ್ಲಿ ಸ್ವಲ್ಪ ಆಗುತ್ತೆ. ಇನ್ನು ಸಾಯಂಕಾಲ 6 ಗಂಟೆ ಮೇಲೆ 6 ಗಂಟೆ ಅಷ್ಟೊತ್ತಿಗೆ ನಾವು ಟ್ರಾಫಿಕಲ್ಲಿ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಮನೆ ಕಡೆ ತಿರುಗಿಸ್ತೀವಿ. ಇವಾಗ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತು ಹೋಯ್ತು. ಹಂಗಾಗಿ ಟೋಟಲ್ ನಿಲ್ಲಿಸ್ಬಿಟ್ರೆ ನಾವು ಇಲ್ಲ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಮನೇಲಿ ಇರ್ತೀವಿ. ಈ ಥರ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ.